2025-26ನೇ ಸಾಲಿನ ಸಿದ್ದಾಪುರ ವಲಯದಲ್ಲಿ ಕಲಿಕಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದರ ಉದ್ಘಾಟನೆಯನ್ನು ಸಮೂಹ ಸಂಪನ್ಮೂಲ ಅಧಿಕಾರಿಗಳು ಹಾಗೂ ಊರಿನ ಗಣ್ಯಮಾನ್ಯರು ಹಾಗೂ ಸಿದ್ದಾಪುರ ವಲಯದ ಸಿಆರ್ಪಿ ಮತ್ತು ಎಲ್ಲ ಅತಿಥಿ ಶಿಕ್ಷಕರು ಉದ್ಘಾಟಿಸಿದರು. ಕಲಿಕೆ ಹಬ್ಬದಲ್ಲಿ ಪ್ರಶ್ನೆಯು ಪ್ರಜ್ಞೆಯಾಗಲಿ ಎಂಬ ಘೋಷಣೆ ವಾಕ್ಯದೊಂದಿಗೆ ಕಲಿಕೆ ಹಬ್ಬಕ್ಕೆ ಚಾಲನೆ ನೀಡಿದರು. ಕಲಿಕಾ ಹಬ್ಬದಲ್ಲಿ ಮಕ್ಕಳ ಕಲೆಯನ್ನು ಗುರುತಿಸುವ ಸಲುವಾಗಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅವುಗಳಲ್ಲಿ ಗಟ್ಟಿ ಓದು, ರಸಪ್ರಶ್ನೆ, ಛದ್ಮವೇಷ, ಕತೆ ಹೇಳುವುದು, ಸಂತೋಷದಾಯಕ ಗಣಿತ ಈ ರೀತಿಯಾದ ಸ್ಪರ್ಧೆಗಳನ್ನು ಮಕ್ಕಳಿಗೆ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಎಲ್ಲಾ ಶಾಲೆಯ ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಚಂದಪ್ಪ ಬುದ್ದಿನ್ನಿ, ಅಶೋಕ್ ಪೂಜಾರಿ, ಎಸ್ಡಿಎಂಸಿ ಅಧ್ಯಕ್ಷರು ತಿಮ್ಮಣ್ಣ, ಮಕ್ಕಳ ಕಲಿಕೆ ಉತ್ತಮಗೊಳ್ಳಬೇಕಾದರೆ ಪ್ರತಿಯೊಬ್ಬ ಪಾಲಕರು ಮಕ್ಕಳನ್ನು ಶಾಲೆಗೆ ಕಳಿಸಿ ಅವರ ಸಾಧನೆಯನ್ನು ಗುರುತಿಸುವುದು ಇಂತಹ ಕಾರ್ಯಕ್ರಮದಲ್ಲಿ ಮಾತ್ರ ಸಾಧ್ಯ ಎಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಇದರಲ್ಲಿ ಊರಿನ ಗಣ್ಯಮಾನ್ಯರು ಆದ ಚಂದಪ್ಪ ಬುದ್ದಿನ್ನಿ, ರಂಗಪ್ಪ ಕಾವಲಿ, ಮಹೇಂದ್ರ ಕುಮಾರ್, ತಿಮ್ಮಣ್ಣ ಎಸ್ಡಿಎಂಸಿ, ಶಿವಪ್ಪ ಜಲ್ಲಿ, ಶಿವರಾಜ್ ಮಂಡಲಗುಡ್ಡ ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆಯಿಂದ ಮನೋಹರ್ ಶಾಸ್ತ್ರಿ ಬಿಆರ್ಪಿ, ಅಶೋಕ್ ಪೂಜಾರಿ ಸಿಆರ್ಪಿ, ರಾಜನಗೌಡ ಇಸಿಒ, ಕೃಷ್ಣಮೂರ್ತಿ ಸಿಆರ್ಪಿ, ಸೋಮಶೇಖರ್ ದೊರೆ ಸಿಆರ್ಪಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದರ ಜೊತೆಗೆ ಸಿದ್ದಾಪುರ ಶಾಲೆಯ ಮುಖ್ಯ ಗುರುಗಳಾದ ತ್ರಿವೇಣಿ, ಮಧುವಾಯನಗಡ್ಡಿ, ಮುಖ್ಯ ಗುರುಗಳು ಶಶಿಕಲಾ, ತಿಮ್ಮಾಪುರ್ ದೊಡ್ಡಬಸಮ್ಮ ಹಾಗೂ ಅತಿಥಿ ಶಿಕ್ಷಕರಾದ ಶರಣಪ್ಪ ಬೆಳ್ಳಾರ್, ವೆಂಕಟೇಶ್ ದೊರೆ, ಶಿವರಾಜ್, ಹನುಮಂತ ಬಿನಾಲ್, ಉದಯ್ ಕುಮಾರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.